ನಮಸ್ತೆ ಗುರುಗಳೇ. ಈಗ ನಾನಿರೋದು ಕೇರಳದ ವಯನಾಡಿನ ಪ್ರದೇಶದಲ್ಲಿ. ಇವತ್ತಿಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಮೊನ್ನೆ ಆಗಿರೋ ಒಂದು ಡಿಸಾಸ್ಟರ್, ಅಂದರೆ ಜುಲೈ 30ನೇ ತಾರೀಕು ನಡೆದಿರೋ ಒಂದು ಡಿಸಾಸ್ಟರ್ ಬಗ್ಗೆ. ಅವಾಗ ಹೇಗಿತ್ತೋ ಈಗ ಹೇಗಿದೆ, ಮತ್ತು ಇಲ್ಲಿನ ಒಂದು ಪರಿಸ್ಥಿತಿಗಳು ಹೇಗಿದೆ ಅದನ್ನು ನೋಡೋಕ್ಕೆ ಬಂದಿದ್ದೀನಿ. ಜೊತೆಗೆ ಇಲ್ಲಿ ಹೇಗೆ ನಡೀತಿದೆ ಈಗ ಅಟ್ ಪ್ರೆಸೆಂಟು ವರ್ಕೆಲ್ಲ ಹೇಗೆ ನಡೀತಿದೆ, ಮತ್ತು ನಮ್ಮ ಕೈಲಾದಷ್ಟು ಒಂದು ಸಣ್ಣ ಒಂದು ಡೊನೇಷನ್ನು, ಜೊತೆಗೆ ನಮ್ಮ ಕೈಲಾಗಿರೋ ಒಂದು ಸ್ವಲ್ಪ ಆ ದುಃಖಭರಿತ ಮನಸ್ಸುಗಳಿಗೆ ಒಂದೆರಡು ಮೂರು ಮಾತು, ಖುಷಿಯ ಮಾತುಗಳನ್ನಾಡಿ ಅವರ ಮನಸ್ಸುಗಳನ್ನು ಖುಷಿಪಡಿಸಲು ಇವಾಗ ಇಲ್ಲಿ ಬಂದಿದ್ದೇನೆ. ನನ್ನೊಟ್ಟಿಗೆ ನೀವು ಇರಿ. എൻ്റെ പേര് ശ്രീധരൻ, ചൂരുമലയാണ് താമസം. മുണ്ടക്കയാണ്. ആഗസ്റ്റ് 29 ഉരുള് പൊട്ടുന്നത്. ജൂലൈ 30. ആഗസ്റ്റ് ജൂലൈ ಉರುಳು പൊട്ടുന്നത്. ಈಗ ನೀವು ನೋಡ್ತಾ ಇರೋದು ವಯನಾಡಿನ ಕೇರಳದ ಒಂದು ದೃಶ್ಯಗಳು. ಅವತ್ತು ನಡೆದಿರೋ ಒಂದು ಘಟನೆ ಏನಿದೆ, ಅವತ್ತಿಗೂ ಇವತ್ತಿಗೂ ಇಲ್ಲಿ ವರ್ಕ್ ನಡೀತಾ ಇದೆ. ಗೌರ್ಮೆಂಟ್ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಹೇಗಿದೆ ಏನು ಅನ್ನೋದನ್ನೇ ಇವಾಗ ಹೋಗಿ ನೋಡೋಣ ಬನ್ನಿ. ಬಟ್ ಒಂದು ಮನೆಗಳಾಗಲಿ, ಒಂದು ಮನುಷ್ಯರು ಸಹ ಯಾರಿಲ್ಲ ಇಲ್ಲಿ. ಹೆಚ್ಚು ಕಮ್ಮಿ 1000 ಜನವರೆಗೂ ಹೋಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಅನಿಸುತ್ತೆ. ಅಷ್ಟು ದೊಡ್ಡ ಒಂದು ಘಟನೆ ಇಲ್ಲಿ ನಡೆದಿದೆ. ಸೊ ಸುಮಾರಷ್ಟು ಹಣ, ಮನೆ, ಆಸ್ತಿ, ಪ್ರತಿಯೊಂದು ದನ ಕರುಗಳು, ಪ್ರಾಣಿಗಳು ಎಲ್ಲನೂ ಇಲ್ಲಿ ವಾಶೌಟ್ ಆಗಿದೆ ಅಂದರೆ ತಪ್ಪಾಗೋದಿಲ್ಲ ಅನಿಸುತ್ತೆ. ಸೊ ಈಗ ನಾನು ಇವಾಗಿರೋ ಒಂದು ಪ್ಲೇಸ್, ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿ ಆಗಿತ್ತೋ ಆ ಪ್ಲೇಸ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಗುರುಗಳೇ, ನಾನು ತೋರಿಸ್ತೀನಿ. ಅಲ್ಲಿ ಏನೊಂದು ಮೋಡ ಕವಿದಿರೋ ಒಂದು ಇದಿದೆ ನೋಡಿ, ಅಲ್ಲಿಂದಾನೇ ಆ್ಯಕ್ಚುಲಾಗಿ ಈ ಒಂದು ಡಿಸಾಸ್ಟರ್ ಆಗಿದ್ದು. ನೋಡಿ ಈಗಲೂ ನಾವು ನೋಡ್ಬೋದು ಆ ಒಂದು ಸ್ಥಳ ಏನಿದೆ ಅದು ಹಾಗೇ ಇದೆ ನೋಡಿ. ಅಲ್ಲಿಂದಾನೇ ಇದೆಲ್ಲ ನಡೆದಿರೋದು. ಅಂದರೆ 10 ಕಿಲೋಮೀಟರ್ ಅಷ್ಟು ದೂರವರೆಗೂ ಎಷ್ಟೋ ಹೆಣಗಳನ್ನ ಎಳ್ಕೊಂಡು ಹೋಗಿದೆ ಈ ನೀರು ನೋಡಿ. ಅಲ್ಲಿಂದ ಆಗಿದೆ ಈ ಪ್ಲೇಸು. ನಾವು ಏನೇ ಹೇಳಿದ್ರು ಇಲ್ಲಿ ಬಂದರೆ ಗೊತ್ತಾಗುತ್ತೆ ಆ ಒಂದು ಭಯಂಕರ ಹೇಗಿದೆ ಅನ್ನೋದು. ಇದು ಆ್ಯಕ್ಚುಲಿ ಇರಲೇ ಇರಲಿಲ್ಲ. ಇಲ್ಲೆಲ್ಲ ಮನೆಗಳು ನೋಡಿ, ಅಲ್ಲೆಲ್ಲ ಒಂದು ಸಣ್ಣ ಒಂದೊಂದು ಮನೆಗಳು, ಒಂದೊಂದು ಸ್ವಲ್ಪ ಮಿಕ್ಕಿರೋದಿದೆ ನೋಡಿ. ಆ ಥರ ಇದೆಲ್ಲ ಊರು. ಇಲ್ಲೆಲ್ಲ ಮನೆಗಳಿತ್ತು. ಈ ಥರ ಒಂದು ಹಳ್ಳನೇ ಇರಲಿಲ್ಲ. ಇಲ್ಲೇನು ಕಾಣ್ತಿದೆ, ಈ ದೊಡ್ಡ ದೊಡ್ಡ ಕಲ್ಲುಗಳು ಅಥವಾ ಇಲ್ಲಿ ನೀರೇನು ಹರಿತಾ ಇದೆ, ಈ ಥರ ಎಲ್ಲ ಇರಲಿಲ್ಲ. ಫುಲ್ ಮನೆಗಳು, ಇದೆಲ್ಲ ಊರು, ಮನೆ ನೋಡಿ ಆ ಥರ ಹೇಗಿದೆ ಹಾಗೆಲ್ಲ ಇಲ್ಲಿ ಇದ್ದಿದ್ದ ಒಂದು ಪ್ಲೇಸು. ಈ ಥರ ಒಂದು ರಾತ್ರಿ ಈ ಥರ ಚೇಂಜ್ ಆಗುತ್ತೆ ಅಂದರೆ ನಂಬಕ್ಕೂ ಸಾಧ್ಯ ಆಗಲ್ಲ ನೋಡಿ. ಈ ಒಂದು ದೃಶ್ಯ ನೋಡಿದ್ರೆ ಅಂದರೆ ಏನು ಬೇಕಾದರೂ ಈ ಆಪ್ಷನ್ದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷಿ ನೋಡಿ. ಅಸಲು ಯಾರಾದರೂ ಹಿಂಗೆ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಇದೆಲ್ಲ ನಾವೇನು ಅಂದ್ಕೊಳ್ತೀವೋ, ಇದೆಲ್ಲ ವಾಟರ್ ಫಾಲ್ಸ್ ಮುಂಚೆಯಿಂದ ಇದೆಯೇನೋ, ನ್ಯಾಚುರಲ್ ಅಂದರೆ ಫಸ್ಟಿಂದ ಇದೆಲ್ಲ ಇರೋದೇನೋ ಅನ್ಸುತ್ತೆ. ಇಲ್ಲ, ಅವತ್ತಿನ ಜುಲೈ 29ನೇ ರಾತ್ರಿ ಆಗಿರೋ ಒಂದು ದೃಶ್ಯ ಇದೆಲ್ಲ ನೋಡಿ. ಇವಾಗಲೂ ನೋಡಿ, ಈ ಮನೆಯ ವಸ್ತುಗಳು, ಮಿಕ್ಸಿ ಅಥವಾ ಇದು ಫ್ರಿಜ್ಜಿನ ಒಂದು ಬಾಕ್ಸು, ಇನ್ನು ಈಗಲೂ ಸಹ ಇಲ್ಲಿ ಈ ಮಕ್ಕಳು ಸಣ್ಣ ಮಕ್ಕಳು ಆಟಾಡೋ ಒಂದು ವಸ್ತುಗಳು, ಈ ಚಿಕ್ಕ ಮಕ್ಕಳು ಆಟಾಡೋ ಒಂದು ಬಾಲ್, ಇದು ಎಲ್ಲ ಈಗಲೂ ಸಹ ಇದೆ ಅಂದರೆ ಜಾಮಿಟ್ರಿ ಬಾಕ್ಸು. ಎಂಥ ಒಂದು ಭಯಂಕರತೆ ಅಲ್ವಾ ಇದೆಲ್ಲ ನೋಡೋಕ್ಕೆ. ಒಂದು ದೃಶ್ಯನೇ, ಈ ಒಂದು ದೃಶ್ಯನೇ ಈಗಲೂ ಸಹ ಫ್ರಿಜ್ಜು, ವಾಷಿಂಗ್ ಮಿಷಿನು ಅಲ್ಲಲ್ಲಿ ಆ ಮಣ್ಣಲ್ಲಿ ಸಿಕ್ಕಾಕೊಂಡು ನಮಗೆ ನೀಟಾಗಿ ಅದು ಕಾಣೋ ಥರ ಇದೆ ಒಂದು ಆ ಪರಿಸ್ಥಿತಿ. ಇದು ನೋಡಿ ಗುರುಗಳೇ, ಇದು ಸ್ಕೂಲ್. ಇದು ಈ ಸ್ಕೂಲಲ್ಲಿ ಕ್ಯಾಂಪ್ ನಡೀತಾ ಇತ್ತು ಆ್ಯಕ್ಚುಲಾಗಿ. ಆ ಒಂದು ಟೈಮಲ್ಲಿ ಡಿಸಾಸ್ಟರ್ ಆಗೋಕ್ಕೆ ಮುಂಚೆ ಈ ಸ್ಕೂಲಲ್ಲಿ ಕ್ಯಾಂಪ್ ಇತ್ತು. ಈ ಸ್ಕೂಲಲ್ಲಿ ಹೆಚ್ಚು ಕಮ್ಮಿ ಒಂದು 45 ಮೆಂಬರ್ಸ್ ಇದ್ದರು, ಕ್ಯಾಂಪಿಗೋಸ್ಕರ ಬಂದಿದ್ದರು. ಅಷ್ಟು ಜನ ಹೆಚ್ಚು ಕಮ್ಮಿ ಒಂದು 500 ಮೀಟ್ರಲ್ಲಿ ಹೋಗಿ ಅವ್ರ ಬಾಡಿಗಳು ಸಿಕ್ಕಿದೆ ನೋಡಿ. ಇದೆಲ್ಲ ಸ್ಕೂಲ್. ನೋಡಿ ಇಲ್ಲಿ. ಮತ್ತು ಇದೊಂದೇ ಒಂದು ಕಲ್ಲೇನಿದೆ ನೋಡಿ, ಈ ಕಲ್ಲು ಹೆಚ್ಚು ಕಮ್ಮಿ 30 ಜನಗಳನ್ನು ಒಂದೇ ಸಲಿಗೆ ಸಾಯಿಸಿದೆ ಅಂದರೆ ನಂಬಲಿಕ್ಕಾಗತ್ತಾ? ಅಂದರೆ ಇಲ್ಲಿನ ಸಾಕ್ಷಿ ಇರೋರು, ಅಂದರೆ ಇಲ್ಲಿನ ಒಂದು ಪ್ರತ್ಯಕ್ಷದರ್ಶಿಗಳು ಹೇಳಿರೋ ಒಂದು ಮಾತಿದು ನೋಡಿ. ಏನು ಅಂದರೆ ಏನೂ ಇಲ್ಲ ಇವಾಗ ನೋಡಿ ಗುರುಗಳೇ. ಇದೆಲ್ಲ ಮನೆಗಳು. ಆ ಮನೇಲಿ ಇನ್ನು ಪಾತ್ರೆ ಸಾಮಾನುಗಳೆಲ್ಲ ಹಾಗೇ ಇದೆ ನೋಡಿ. ಯಾವ ಥರ ಕಾಣುತ್ತೆ ನೋಡಿ, ನಿಮಗೆಲ್ಲ ಕಾಣುತ್ತೆ. ಆ ಪಾತ್ರೆ ಸಾಮಾನುಗಳು ಅಥವಾ ಮನೇಲಿ ಒಂದು ಏನೇನು ವಸ್ತುಗಳಿದೆ ಅದೆಲ್ಲ ಈಗಲೂ ಹಾಗೇ ಇದೆ ನೋಡಿ ಅಲ್ಲಿ ನೀರಲ್ಲಿ ನೋಡಿ. ಎಷ್ಟು ಭಯಂಕರ ಅಲ್ವಾ? ರಾತ್ರಿ ಮನುಷ್ಯ ಬೆಳಗ್ಗೆ ನಾವು ಎದ್ದೊಳ್ತೀವಿ ಅನ್ನೋ ಒಂದು ನಂಬಿಕೆಯಿಂದ ಮಲಗ್ತೀವಿ. ಬಟ್ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಮನೆಯೇ ಇಲ್ಲ, ಏನೂ ಇಲ್ಲ ಅನ್ನುವಾಗ ಎಷ್ಟು ಭಯ ಆಗುತ್ತೆ.
ನೋಡಿ ನೋಡಿ ಈಗಲೂ ಆ ಮನೆಗಳೆಲ್ಲ ನಾವು ನೋಡ್ಬೋದು. ಆ ಥರ ಅರ್ಧಂಬರ್ಧ ಮನೆಗಳಿದ್ದಾವೆ ನೋಡಿ ಗುರುಗಳೇ. ನಮ್ಮ ಒಂದು ಆರ್ಮಿ ಫೋರ್ಸ್ ಏನಿದೆ ಅವಾಗ ಕಟ್ಟಂಥ ಬ್ರಿಡ್ಜ್ ಇದು. ಈಗ ನಾನು ಹೋಗ್ತಾ ಇರೋದು ಅಲ್ಲಿ ಎಲ್ಲಿ ಎಲ್ಲರನ್ನೂ ದಫನ್ ಮಾಡಿದಾರಲ್ವಾ, ಎಷ್ಟೊಂದು ಜನ ಇಲ್ಲಿ ವಾಯನಾಡು ಅಲ್ಲಿ ನೀರಲ್ಲಿ ಇದಾದಮೇಲೆ ಸಿಕ್ಕಿರೋ ಬಾಡಿಗಳನ್ನ ಎಲ್ಲಿ ಇಲ್ಲಿ ಉಣಿಸಿದಾರಲ್ವ ಆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಇದು ಯಾವುದು ಬಾಡಿಗಳು ಸಿಕ್ಕಿದೆ ನೋಡಿ, ಆ ಬಾಡಿಗಳನ್ನ ಇದು ದಫನ್ ಮಾಡಿರೋ ಒಂದು ಜಾಗ ಇದು ವಾಯನಾಡಲ್ಲಿ. ಇರುವಾಗ ಎಷ್ಟು ಜಗಳ ಆಡ್ತೀವಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತ. ಬಟ್ ಈ ಥರ ಒಂದು ಆದಾಗ ಇಲ್ಲಿ ಯಾರು ಹಿಂದೂ ಯಾರು ಮುಸ್ಲಿಮ್ ಯಾರು ಕ್ರಿಶ್ಚಿಯನ್ ಯಾವುದೂ ಇಲ್ಲ, ಎಲ್ಲ ಒಂದೇ ನೋಡಿ. ಈಗಲೂ ಬಾಡಿಗಳು ಬರ್ತಾನೆ ಇದೆ. 1 ತಿಂಗಳು 40 ದಿನ ಆಯಿತು ಇವಾಗ ಆಗಲೇ ಆಗಿ, ಇನ್ನೂ ಬಾಡಿ ಬರ್ತಾನೆ ಇದೆ ನೋಡಿ. ಈಗ ಒಂದು ಬಾಡಿ ಸಿಕ್ಕಿದೆ, ಈಗ ಒಂದು ಬಾಡಿ ತೊಗೊಂಡು ಬಂದಿದ್ದಾರೆ. ಬಟ್ ಅದು ಯಾರ್ದು ಯಾವ ಕ್ಯಾಸ್ಟು ಯಾರು ಅನ್ನೋದಕ್ಕೆ ಯಾರೂ ಗೊತ್ತಿಲ್ಲ, ಬಟ್ ಬಾಡಿ ಸಿಕ್ಕಿದೆ ನೋಡಿ ಗುರುಗಳೇ. ಇವಾಗ ಗಾಡಿಯಿಂದ ಬಾಡಿನ ಇಳಿಸಿದ್ದಾರೆ. ಜಸ್ಟ್ ಅಸ್ಯೂಮ್ ಮಾಡಿ ನೀವೇ ಅರ್ಥ ಮಾಡ್ಕೊಳ್ಳಿ. 40 ದಿನ ಆದಮೇಲೆ ಸಿಕ್ಕಿದೆ ಆ ಬಾಡಿ ಅಂದರೆ ಅದು ಯಾವ ಒಂದು ಪರಿಸ್ಥಿತಿಲಿದೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ವರ್ಕ್ ಮಾಡ್ತಾ ಇರೋ ಒಂದು ಸಿಬ್ಬಂದಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಇಂಥ ಪರಿಸ್ಥಿತಿಲೂ ಅದನ್ನು ತಂದು ಅದೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸಿ ಅದನ್ನು ದಫನ್ ಮಾಡ್ತಿದ್ದಾರೆ ನೋಡಿ ಗುರುಗಳೇ. ಇರೋವರೆಗೂ ಎಷ್ಟು ಜಗಳ ಮಾಡ್ತೀವಿ, ಎಷ್ಟೊಂದು ಬೈಕೊಳ್ತೀವಿ, ಬಟ್ ಪ್ರಾಣ ಹೋದ್ಮೇಲೆ ಏನೂ ಇಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈಗ ಎಷ್ಟು ಸೈಲೆಂಟ್ ಆಯಿತು ನೋಡಿ. ಇವರಿಗೋಸ್ಕರ ಎಲ್ಲರೂ ಇವ್ರ ಫ್ಯಾಮ್ಲಿಗೋಸ್ಕರ ಇವರಿಗೋಸ್ಕರ ಎಲ್ಲರೂ ಪ್ರೇ ಮಾಡಿ ಅಂತ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.